ಮಗ ಗಾಡಿ ಸ್ವಲ್ಪ ಚೆನ್ನಾಗಿ ಮಾಡು, ಕಸ್ಟಮರ್ ಬಂದರೆಲ್ಲ ಏನ್ ಅನ್ಬೇಡ ನೋಡು. ಮಗ ಹಂಗೆ ಸ್ಟ್ಯಾಂಡ್ ಕೆಳಗಡೆ ನೆಟ್ ಬೋಲ್ಟ್ ಲೂಸ್ ಆಗಿರ್ಬೇಕು ನೋಡ, ಸ್ವಲ್ಪ ಅದನ್ನ ನೋಡ್ಕೊಂಬಿಡು. ಏನೋ ಇವ್ನಾಗ ಶಾಪ್ ಓಪನ್ ಮಾಡ್ತೀನಿ ಅಂತ ಮಾಡ್ಬಿಟ್ಟವನೆ. ಓಯ್ ಮಚ್ಚ ಹೇಳು ಮಗ. ಏನೋ ಮಚ್ಚ ಆರಾಮ? ಆರಾಮಿದ್ ಮಚ್ಚ. ಏನೋ ಹೇಳ್ದ ಕೇಳ್ದ ಅಂಗಡಿ ಓಪನ್ ಮಾಡ್ಬಿಟ್ಟಿದ್ಯಾ? ಈ ಮೊನ್ನೆ ಮಾಡಿನ ಮಗ. ಮಚ್ಚ ನಂದು ಒಂದಿನ ಗಾಡಿ ಸರ್ವಿಸಿಗೆ ಬಿಡ್ತೀನಿ ಮಚ್ಚ, ಮಾಡ್ಕೊಡ್ಬೇಕು ನೋಡು. ಮಾಡಿಕೊಡ ಬಿಡು ಮಚ್ಚ, ಅದ್ರಲ್ಲಿ ಏನೈತೆ ಮಗ. ನೀನ ಹಳೆ ದೋಸ್ತು, ನಮ್ ಗಾಡಿ ಎಲ್ಲ ಫ್ರೀ ಆಗಿ ಮಾಡಿಕೊಡ್ಬೇಕು ನೀನು. ಅದ್ರಲ್ಲಿ ಏನೈತಿ ಬಿಡು ಮಗ, ನಮ್ ದೋಸ್ತರಲ್ಲಿ ಫ್ರೀ ಮಾಡಿಕೊಡ್ತೀನಿ. ಯಾವನ್ಗೂ ಫ್ರೀ ಮಾಡ್ಕೊಡಲ್ಲ, ಎಲ್ಲ ಕಾಸು ಕೊಟ್ಟು ಮಾಡಿಸ್ಕೊಂಡು ಹೋಗ್ಬೇಕು ಅಷ್ಟೇ. ಸರಿ ಬಿಡು ಮಗ, ಬರ್ತೀವಿ. ಯಾಕ ಮಗ ಅವ್ರಿಗೆಲ್ಲ ಆತರ ಮಾತಾಡಿದಿ? ಮಗ ನೀನ್ ಈ ಶಾಪ್ ಓಪನ್ ಮಾಡ್ಬೇಕಾದ್ರೆ ನಿನ್ನ ಹತ್ರ ದುಡ್ಡು ಇಲ್ದೇ ಇರೋ ಟೈಮಿಗೆ ಏನಂತ ನಂಬಿ ನಾನು ದುಡ್ಡು ಕೊಡ್ಲು? ನಿನ್ನ ಹತ್ರ ಏನೈತೆ ಅಂತ ದುಡ್ಡು ಕೊಡ್ಲು? ಹೊಲ ಆಸ್ತಿ ಪಾತ್ರ ಯಾವ್ದಾನ ಇದ್ರೆ ತಾಂಬಾ, ದುಡ್ಡು ಒಯ್ಯಿ. ಮಗ ನನ್ನ ಹತ್ರ ನಿನ್ ಕೊಡಕ್ ದುಡ್ಡಿಲ್ಲ ಕಣೋ, ಆದ್ರೆ ನಿನ್ ಮೇಲೆ ತುಂಬಾ ನಂಬಿಕೆ ಇದೆ. ಇದನ್ನ ಇಟ್ಕೊಂಡು ಶಾಪ್ ಓಪನ್ ಮಾಡ್ಕೊ ಮಗ. ಮಗ ನನ್ನ ಹತ್ರ ದುಡ್ಡು ಇರ್ಲಾರಾಗ ಯಾರನ್ನ ನಂಬಿ ಅಮೌಂಟ್ ಕೊಡ್ಲಿಲ್ಲ, ನೀನ್ ಹೆಂಗ ನನ್ನ ನಂಬಿ ಕೊಟ್ಟಿ? ಮಗ ಅದು ನನಗೆ ನಿನ್ ಮೇಲಿದ್ದ ನಂಬಿಕೆ ಮಗ. ಒಬ್ಬ ಒಳ್ಳೆ ಫ್ರೆಂಡ್ ಬೆಳೀತಾ ಇದ್ದಾನೆ ಅನ್ನೋದೇ ನನ್ನ ಆಸೆ ಮಗ. ಹಂಗೆ ನಿನ್ಗೆ ಇನ್ನೊಂದು ಮಾತು ಹೇಳ್ತೀನಿ ಮಗ, ನಿನ್ ಕಷ್ಟದಲ್ಲೂ ಜೊತೆಗಿರ್ತೀನಿ, ನಿನ್ ಸುಖದಲ್ಲೂ ಜೊತೆಗಿರ್ತೀನಿ. ಹಂಗೆ ನೀನ್ ಇನ್ನೂ ಎತ್ತರಕ್ಕೆ ಬೆಳಿಬೇಕು ಅನ್ನೋ ಆಸೆ ಮಗ. ಬಾ ಕೆಲಸ ಮಾಡಕ್ ಹೋಗೋಣ. ವಿಡಿಯೋ ಏನಾದರೂ ಇಷ್ಟ ಆದರೆ ನಿಮ್ಮ ಅನಿಸಿಕೆ ತಿಳಿಸಿ, ಹಾಗೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.